ರಾಜ್ಯದ ಹಲವು ಕಡೆಗಳಲ್ಲಿ ವರುಣನ ಆರ್ಭಟ ಆಗಿದೆ. ಅದರ ಜೊತೆಯಲ್ಲಿ ಈ ಭಾರೀ ಮಳೆಗೆ ಗದಗ, ಬೆಟಗೇರಿ ನಗರ ತತ್ತರಿಸಿದೆ. ಹಲವು ಕಡೆಗಳಲ್ಲಿ ಮರಗಳು ಧರಾಶಾಹಿಯಾಗಿದೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಿನ ಮೇಲೆ ಮರ ತುಂಡಾಗಿ ಬಿದ್ದಿದೆ. ಅನೇಕ ಕಡೆಗಳಲ್ಲಿ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳಕ್ಕೆ ಹೆಸ್ಕಾಂ, ನಗರಸಭೆ ಯಾರು ಬಂದಿಲ್ಲ ಅನ್ನುವಂತಹ ವಿಚಾರಕ್ಕಾಗಿ ಅಲ್ಲಿನ ಸ್ಥಳೀಯರು ಸಾಕಷ್ಟು ವಿರೋಧವನ್ನ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಮಳಿ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರ. ಇವಾಗ ನೀವು ಈ ಸೈಡ್ ನೋಡಬಹುದು, ಲೆಫ್ಟ್ ಸೈಡ್ ಇದೆಲ್ಲ ಮಳಿ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗ್ ರೌಂಡ್ ಆಗಿ ಬರ್ಬೇಕು, ಇಲ್ಲಾಂದ್ರೆ ಹೋಗುದು ಬರುವುದು ನಮ್ಗೆ ಕಷ್ಟ ಆಗತ್ತೆ. ಅದನ್ನ ನಾವು ಅವಾಗ್ಲಿಂತ್ರ ಎಲ್ಲಾರ್ಗು ನಾವು ಇದು ಮಾಡಿದ್ರೆ ಯಾರು ಬಂದ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ರು ಲಾಸ್ಟ್ ಟೈಮ್. ಈಗ ಇವ್ರು ಏನ್ ಮಾತಾಡಿದ್ರಲ್ಲ ಕುಮಾರ್ ಅವ್ರು ಹೇಳ್ಯಾರ, ಅವಾಗ ಅವ್ರು ಏನ್ ಮಾಡಿಲ್ಲ. ಇವಾಗ ನೀವು ನೋಡಬಹುದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದ್ ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳಿ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ. ಆ ಕಡೆ ನೀವು ಸರ್, ನಮ್ಗೆ ಮಳಿ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರ. ಇವಾಗ ನೀವು ಈ ಸೈಡ್ ನೋಡಬಹುದು, ಲೆಫ್ಟ್ ಸೈಡ್ ಇದೆಲ್ಲ ಮಳಿ ಬಂತ. ರಾಜ್ಯದ ಹಲವು ಕಡೆಗಳಲ್ಲಿ ವರುಣನ ಆರ್ಭಟ ಆಗಿದೆ. ಅದರ ಜೊತೆಯಲ್ಲಿ ಈ ಭಾರೀ ಮಳೆಗೆ ಗದಗ, ಬೆಟಗೇರಿ ನಗರ ತತ್ತರಿಸಿದೆ. ಹಲವು ಕಡೆಗಳಲ್ಲಿ ಮರಗಳು ಧರಾಶಾಹಿಯಾಗಿದೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಿನ ಮೇಲೆ ಮರ ತುಂಡಾಗಿ ಬಿದ್ದಿದೆ. ಅನೇಕ ಕಡೆಗಳಲ್ಲಿ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳಕ್ಕೆ ಹೆಸ್ಕಾಂ, ನಗರಸಭೆ ಯಾರು ಬಂದಿಲ್ಲ ಅನ್ನುವಂತಹ ವಿಚಾರಕ್ಕಾಗಿ ಅಲ್ಲಿನ ಸ್ಥಳೀಯರು ಸಾಕಷ್ಟು ವಿರೋಧವನ್ನ, ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಮಳಿ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರ. ಇವಾಗ ನೀವು ಈ ಸೈಡ್ ನೋಡಬಹುದು, ಲೆಫ್ಟ್ ಸೈಡ್ ಇದೆಲ್ಲ ಮಳಿ ಬಂತಂದ್ರೆ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗ್ ರೌಂಡ್ ಆಗಿ ಬರ್ಬೇಕು, ಇಲ್ಲಾಂದ್ರೆ ಹೋಗುದು ಬರುವುದು ನಮ್ಗೆ ಕಷ್ಟ ಆಗತ್ತೆ. ಅದನ್ನ ನಾವು ಅವಾಗ್ಲಿಂತ್ರ ಎಲ್ಲಾರ್ಗು ನಾವು ಇದು ಮಾಡಿದ್ರೆ ಯಾರು ಬಂದ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ರು ಲಾಸ್ಟ್ ಟೈಮ್. ಈಗ ಇವ್ರು ಏನ್ ಮಾತಾಡಿದ್ರಲ್ಲ ಕುಮಾರ್ ಅವ್ರು ಹೇಳ್ಯಾರ, ಅವಾಗ ಅವ್ರು ಏನ್ ಮಾಡಿಲ್ಲ. ಇವಾಗ ನೀವು ನೋಡಬಹುದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರೆ ಇದೋ ಒಂದ್ ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳಿ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ. ಆ ಕಡೆ ನೀವು ಸರ್, ನಮ್ಗೆ ಮಳಿ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರ. ಇವಾಗ ನೀವು ಈ ಸೈಡ್ ನೋಡಬಹುದು, ಲೆಫ್ಟ್ ಸೈಡ್ ಇದೆಲ್ಲ ಮಳಿ ಬಂತ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆಯ ಸಿಂಚನ ಆಗಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ನಗರದ ಹಲವು ಕಡೆಗಳಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ರಸ್ತೆ ಮಧ್ಯೆ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಮಂಜುನಾಥ ನಗರ, ಆನಂದ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖ್ಯ ರಸ್ತೆಯಲ್ಲಿದ್ದಂತಹ ಬೃಹದಾದಂತಹ ಮರ ಧರಾಶಾಹಿಯಾಗಿದೆ. ರಾಜ್ಯದ ಅನೇಕ ಕಡೆಗಳಲ್ಲಿ ಮಳೆಯ ಸಿಂಚನ ಆಗಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ನಗರದ ಹಲವು ಕಡೆಗಳಲ್ಲಿ ಮಳೆಯಿಂದ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ರಸ್ತೆ ಮಧ್ಯೆ ಮರ ಬಿದ್ದು ಸಂಚಾರ ಅಸ್ತವ್ಯಸ್ತವಾಗಿದೆ. ಮಂಜುನಾಥ ನಗರ, ಆನಂದ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಮುಖ್ಯ ರಸ್ತೆಯಲ್ಲಿದ್ದಂತಹ ಬೃಹದಾದಂತಹ ಮರ ಧರಾಶಾಹಿಯಾಗಿದೆ.
ಭಾರಿ ಮಳೆಗೆ ಹಾವೇರಿಯಲ್ಲೂ ಕೂಡ ಅವಾಂತರಗಳು ಸೃಷ್ಟಿಯಾಗಿದೆ. ಮಳೆಗೆ ಕೋಳಿ ಫಾರ್ಮ್ನ ಮೇಲ್ಚಾವಣಿ ಕಿತ್ತು ಬಂದಿದೆ. ರಾಣಿಬೆನ್ನೂರಿನ ಹುಲಿಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ನಂದೀಶ ದಿಳ್ಳೆಪ್ಪ ಅನ್ನೋರಿಗೆ ಸೇರಿದಂತಹ ಫಾರ್ಮ್ 20 ಲಕ್ಷಕ್ಕೂ ಅಧಿಕ ಮೌಲ್ಯದ ಕೋಳಿ ಫಾರ್ಮ್ ಇದು. ಅಲ್ಲಿನ ಮೇಲ್ಚಾವಣಿ ಸಂಪೂರ್ಣವಾಗಿ ಹಾರಿ ಹೋಗಿದೆ. ರಾಜ್ಯದ ಹಲವು ಕಡೆಗಳಲ್ಲಿ ವರುಣನ ಆರ್ಭಟ ಆಗಿದೆ. ಅದರ ಜೊತೆಯಲ್ಲಿ ಈ ಭಾರಿ ಮಳೆಗೆ ಗದಗ ಬೆಟಗೇರಿ ನಗರ ತತ್ತರಿಸಿದೆ. ಹಲವು ಕಡೆಗಳಲ್ಲಿ ಮರಗಳು ಧರಾಶಾಹಿಯಾಗಿದೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಿನ ಮೇಲೆ ಮರ ತುಂಡಾಗಿ ಬಿದ್ದಿದೆ. ಅನೇಕ ಕಡೆಗಳಲ್ಲಿ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳಕ್ಕೆ ಹೆಸ್ಕಾಂ ನಗರಸಭೆ ಯಾರೂ ಬಂದಿಲ್ಲ ಅನ್ನುವಂತಹ ವಿಚಾರಕ್ಕಾಗಿ ಅಲ್ಲಿನ ಸ್ಥಳೀಯರು ಸಾಕಷ್ಟು ವಿರೋಧವನ್ನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಮಳಿ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರ. ಇವಾಗ ನೀವು ಈ ಸೈಡ್ ನೋಡಬಹುದು, ಲೆಫ್ಟ್ ಸೈಡ್ ಇದೆಲ್ಲ ಮಳಿ ಬಂತಂದ್ರ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗ್ ರೌಂಡ್ ಆಗಿ ಬರ್ಬೇಕು, ಇಲ್ಲಾಂದ್ರೆ ಹೋಗುದು ಬರುವುದು ನಮ್ಗೆ ಕಷ್ಟ ಆಗತ್ತೆ. ಅದನ್ನ ನಾವು ಅವಾಗ್ಲಿಂತ್ರ ಎಲ್ಲಾರ್ಗು ನಾವು ಇದು ಮಾಡಿದ್ರೆ ಯಾರು ಬಂದ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ರು ಲಾಸ್ಟ್ ಟೈಮ್. ಈಗ ಇವ್ರು ಏನ್ ಮಾತಾಡಿದ್ರಲ್ಲ ಕುಮಾರ್ ಅವ್ರು ಹೇಳ್ಯಾರ, ಅವಾಗ ಅವ್ರು ಏನ್ ಮಾಡಿಲ್ಲ. ಇವಾಗ ನೀವು ನೋಡಬಹುದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರ ಇದೋ ಒಂದ್ ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳಿ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ. ಆ ಕಡೆ ನೀವು ಸರ್, ನಮ್ಗೆ ಮಳಿ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರ. ಇವಾಗ ನೀವು ಈ ಸೈಡ್ ನೋಡಬಹುದು, ಲೆಫ್ಟ್ ಸೈಡ್ ಇದೆಲ್ಲ ಮಳಿ ಬಂತ. ರಾಜ್ಯದ ಹಲವು ಕಡೆಗಳಲ್ಲಿ ವರುಣನ ಆರ್ಭಟ ಆಗಿದೆ. ಅದರ ಜೊತೆಯಲ್ಲಿ ಈ ಭಾರಿ ಮಳೆಗೆ ಗದಗ ಬೆಟಗೇರಿ ನಗರ ತತ್ತರಿಸಿದೆ. ಹಲವು ಕಡೆಗಳಲ್ಲಿ ಮರಗಳು ಧರಾಶಾಹಿಯಾಗಿದೆ. ಮಳೆಗೆ ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದೆ. ಕೆಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದ ಬಳಿ ನಡೆದಿರುವಂತಹ ಘಟನೆ ಇದು. ಕಾರಿನ ಮೇಲೆ ಮರ ತುಂಡಾಗಿ ಬಿದ್ದಿದೆ. ಅನೇಕ ಕಡೆಗಳಲ್ಲಿ ವಿದ್ಯುತ್ ಕಂಬಗಳು ಧರಾಶಾಹಿಯಾಗಿದೆ. ಇಷ್ಟೆಲ್ಲ ಆದರೂ ಕೂಡ ಸ್ಥಳಕ್ಕೆ ಹೆಸ್ಕಾಂ ನಗರಸಭೆ ಯಾರೂ ಬಂದಿಲ್ಲ ಅನ್ನುವಂತಹ ವಿಚಾರಕ್ಕಾಗಿ ಅಲ್ಲಿನ ಸ್ಥಳೀಯರು ಸಾಕಷ್ಟು ವಿರೋಧವನ್ನ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಗೆ ಮಳಿ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರ. ಇವಾಗ ನೀವು ಈ ಸೈಡ್ ನೋಡಬಹುದು, ಲೆಫ್ಟ್ ಸೈಡ್ ಇದೆಲ್ಲ ಮಳಿ ಬಂತಂದ್ರ ಅಲ್ಲೇ ನಿಲ್ಬೇಕು ನಾವು. ಪೂರಾ ಹಿಂಗ್ ರೌಂಡ್ ಆಗಿ ಬರ್ಬೇಕು, ಇಲ್ಲಾಂದ್ರೆ ಹೋಗುದು ಬರುವುದು ನಮ್ಗೆ ಕಷ್ಟ ಆಗತ್ತೆ. ಅದನ್ನ ನಾವು ಅವಾಗ್ಲಿಂತ್ರ ಎಲ್ಲಾರ್ಗು ನಾವು ಇದು ಮಾಡಿದ್ರೆ ಯಾರು ಬಂದ ರೆಸ್ಪಾನ್ಸಿಬಿಲಿಟಿ ತೊಗೊಂಡಿಲ್ರಿ ಸರ್. ಇವಾಗ ಮೊನ್ನೆ ನಮ್ಮ ಮೆಂಬರ್ ಬಂದಿದ್ರು ಲಾಸ್ಟ್ ಟೈಮ್. ಈಗ ಇವ್ರು ಏನ್ ಮಾತಾಡಿದ್ರಲ್ಲ ಕುಮಾರ್ ಅವ್ರು ಹೇಳ್ಯಾರ, ಅವಾಗ ಅವ್ರು ಏನ್ ಮಾಡಿಲ್ಲ. ಇವಾಗ ನೀವು ನೋಡಬಹುದು ನಮ್ಮ ಓಣಿಗೆ ಈ ಕಡೆ ಇಲ್ಲಿ ಒಳಗೆ ನಿಂತ್ರ ಇದೋ ಒಂದ್ ಸಣ್ಣ ದಾರಿ. ಈ ದಾರಿಯಾಗ ಈಗ ಅಡ್ಡಾಡ್ಬೇಕಂದ್ರೆ ನಮ್ಗೆ ಪ್ರಾಬ್ಲಮ್. ಬರ್ಬೇಕಂದ್ರೆ ನಾವು ಪ್ರಾಬ್ಲಮ್ ಫೇಸ್ ಮಾಡಿ ಈ ಕಡೆ ದಾಟಿ ಬರ್ಬೇಕು. ಮಳಿ ಬಂದ್ರೆ ಅಷ್ಟು ನಮ್ಗೆ ಪ್ರಾಬ್ಲಮ್ ಐತಿ ನೋಡ್ರಿ. ಆ ಕಡೆ ನೀವು ಸರ್, ನಮ್ಗೆ ಮಳಿ ಬಂದಾಗ ನಮ್ಮ ಓಣಿ ಸೇಫ್ ಇಲ್ಲ ಸರ್. ಮಕ್ಳು ಇರ್ತಾರ, ಲೇಡೀಸ್ ಅಡ್ಡಾಡ್ತಾರ. ಇವಾಗ ನೀವು ಈ ಸೈಡ್ ನೋಡಬಹುದು, ಲೆಫ್ಟ್ ಸೈಡ್ ಇದೆಲ್ಲ ಮಳಿ